ಉಜಿರೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಿಮರೋಡಿ ಪೊಲೀಸ್ ಠಾಣೆಗೆ ಗಿರೀಶ್ ಮಠಣ್ಣನವರು ಕೂಡ ಜೊತೆಗೆ ಹೊರಟಿರುವಂತಹದ್ದು. ಈಗ ಮತ್ತೊಬ್ಬ ದೂರುದಾರ ಜಯಂತ್ ಕೂಡ ಅದೇ ಕಾರ್ನಲ್ಲಿಯೇ ತೆರಳುತ್ತಾ ಇರುವಂತಹದ್ದು. ಧರ್ಮಸ್ಥಳದ ಉಜಿರೆ ನಿವಾಸದಲ್ಲಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯಲಾಯಿತು. ಯಾವಾಗ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು, ತಿಮರೋಡಿ ಅವರ ಕೂಗಾಟ, ಹಾರಾಟ, ಚೀರಾಟ ಎಲ್ಲವೂ ಕೂಡ ಜೋರಾಗಿತ್ತು. ಹತ್ತಾರು ಸಂಖ್ಯೆ ಅವರ ಬೆಂಬಲಿಗರು ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ರು. ನೀವು ಕೂಡ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅರ್ಧ ಮುಕ್ಕಾಲು ಗಂಟೆಯಿಂದ ಪೊಲೀಸರನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಾಯಿಸಿದ್ರು. 30ಕ್ಕೂ ಹೆಚ್ಚು ಪೊಲೀಸರು ಇದೇ ವ್ಯಕ್ತಿಗಾಗಿ ಮುಕ್ಕಾಲು ಗಂಟೆಯಿಂದ ಮನೆಯ ಹೊರಗಡೆ ಮಳೆಯಲ್ಲಿ ಕಾಯ್ತಾ ಇದ್ರು. ನಾನೇನು ತಪ್ಪು ಮಾಡಿಲ್ಲ, ನಾನು ಯಾವುದಕ್ಕೂ ಕೂಡ ಹೆದರುವುದಿಲ್ಲ ಅಂಥೇಳಿ ಪೊಲೀಸರ ವಶಕ್ಕೆ ಸಿಕ್ಕ ನಂತರ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ 20ಕ್ಕೂ ಹೆಚ್ಚು ಕೇಸ್ಗಳಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈಗ ಕೊನೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ, ಜೊತೆಗೆ ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ. ಈಗ ಇಲ್ಲಿಂದ ಅವರ ಮನೆಯಿಂದ ಅವ್ರನ್ನ ನೇರವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಅಲ್ಲಿಂದ ಹೊರಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಪೊಲೀಸ್ ಜೀಪ್ ಅನ್ನ ಹತ್ತಲ್ಲ, ಪೊಲೀಸ್ ವಾಹನದಲ್ಲಿ ಬರುವುದಿಲ್ಲ ಅನ್ನುವಂತ ಪಟ್ಟಿ ಹಿಡಿದಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಆ ಬಳಿಕ ಅವ್ರದೇ ಕಾರಲ್ಲಿ ತೆರಳಿರುವಂತದ್ದು, ಪೊಲೀಸರ ಜೊತೆಗೇನೆ ತೆರಳಿರುವಂತದ್ದು. ಪೊಲೀಸರು ಹಿಂದೆ ಮುಂದೆ ಹೋಗ್ತಾ ಇದ್ದಾರೆ, ಅವರ ಜೊತೆ ಈಗ ತೆರಳಿದಿರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಈ ಇಡೀ ಪ್ರಕರಣದಲ್ಲಿ ಏನು ಫೇಸ್ಬುಕ್ ಅಲ್ಲಿ ಅವಹೇಳನಕಾರಿ ಮಾಡಿದರೆ ಆ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಪೊಲೀಸರು ಅದನ್ನೇ ಹೇಳಿರುವಂತದ್ದು, ಯಾವುದೇ ಕಾರಣಕ್ಕೆ ನಾವು ಈಗ ಬಂಧನ ಮಾಡುವುದಿಲ್ಲ ಅನ್ನುವಂಥದ್ದು. ನಾವು ವಿಚಾರಣೆಗೆ ಕರೆದಿದೆ, ವಿಚಾರಣೆಗೆ ತರಲಿಲ್ಲ, ಹಾಗಾಗಿ ವಿಚಾರಣೆಗೆ ನಾವು ಇಲ್ಲಿಂದ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ಬಳಿಕ ಅದನ್ನ ಒಪ್ಕೊಂಡಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಇದು ನನ್ನ ಕಾರಲ್ಲೇ ಬರ್ತೇನೆ, ಯಾವುದೇ ಕಾರಣಕ್ಕೂ ಪೊಲೀಸರ ಜೊತೆ ಬರೋದಿಲ್ಲ ಅನ್ನುವಂಥದ್ದನ್ನ ಹೇಳಿ ಅವರ ಬೆಂಬಲಿಗರ ಜೊತೆ ಅವರ ಕಾರ್ನಲ್ಲಿ ತೆರಳಿರುವಂತದ್ದು. ಅವರ ಜೊತೆ ಸಾಕಷ್ಟು ಕಾರುಗಳಲ್ಲಿ ಬೆಂಬಲಿಗರು ತೆರಳಿರುವಂತದ್ದು, ಅಂದ್ರೆ ಬ್ರಹ್ಮಾವರಕ್ಕೆ ತೆರಳಿರುವಂತದ್ದು. ಬ್ರಹ್ಮಾವರದಲ್ಲಿ ಈಗ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಅವ್ರನ್ನ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆನೂ ಇರುವಂತದ್ದು. ಪ್ರೇಮ್, ಕೇವಲ ವಿಚಾರಣೆಯನ್ನ ನಡೆಸಿ ವಾಪಸ್ ಬಿಟ್ಟು ಕಳಿಸ್ತಾರಾ ಅಥವಾ ಅರೆಸ್ಟ್ ತೋರಿಸ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ.